ಮನವಿ ಮಾಡ್ತಾ ಅಸೋಸಿಯೇಷನ್ ಕೋರಬೇಕು ಅಂತ ಹೇಳ್ಬಿಟ್ಟು ಗಂಡರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಗುಡಿಬಂಡೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ರಸ್ತೆ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಡಿಪಿಐ ರಮೇಶ್, ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿರೋದು ಗಂಭೀರ ಸಮಸ್ಯೆಯಾಗಿದೆ. ಕಳೆದ ವರ್ಷ 750 ರಸ್ತೆ ಅಪಘಾತಗಳು ದಾಖಲಾಗಿದ್ರೆ ಈ ವರ್ಷ 955 ಅಪಘಾತಗಳು ಸಂಭವಿಸಿರುವುದು ಎಚ್ಚರಿಕೆಯ ಸಂದೇಶವಾಗಿದೆ. ಶಾಲೆ ಹಾಗೂ ಕಾಲೇಜುಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ರಸ್ತೆ ನಿಯಮಗಳ ಕುರಿತು ನಿರಂತರವಾಗಿ ತಿಳಿಸಬೇಕು. ವಿದ್ಯಾರ್ಥಿಗಳು ತಾವು ಕಲಿತ ಮಾಹಿತಿಯನ್ನು ತಮ್ಮ ಕುಟುಂಬದ ಸದಸ್ಯರಿಗೆ, ಪೋಷಕರಿಗೆ ತಿಳಿಸುವ ಮೂಲಕ ಸಮಾಜದಲ್ಲಿ ರಸ್ತೆ ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸಬೇಕು ಅಂತ ಸಲಹೆ ಕೊಟ್ಟರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಮಾತನಾಡಿ, ಪ್ರತಿಯೊಬ್ಬ ನಾಗರಿಕರು ಜಾಗೃತಿಯಿಂದ ಹಾಗೂ ಜವಾಬ್ದಾರಿಯಿಂದ ಬದುಕಬೇಕು. ಬೈಕ್ ಚಾಲನೆ ಮಾಡಲು ಕನಿಷ್ಠ 18 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು ಎಂಬುದು ಕಾನೂನಿನ ನಿಯಮವಾಗಿದೆ. ವಾಹನ ಚಾಲನೆ ಮಾಡುವಾಗ ISI ಪ್ರಮಾಣಿತ ಹೆಲ್ಮೆಟ್ ಧರಿಸುವುದು ಕಡ್ಡಾಯವಾಗಿದೆ. ಇದರಿಂದ ಅಪಘಾತದ ಸಂದರ್ಭದಲ್ಲಿ ಪ್ರಾಣ ರಕ್ಷಣೆ ಸಾಧ್ಯವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧಗಳು ಹೆಚ್ಚಾಗ್ತಿದ್ದು, ಯಾವುದೇ ರೀತಿಯ ಆನ್ಲೈನ್ ವಂಚನೆಗೆ ಒಳಗಾದಲ್ಲಿ ತಕ್ಷಣ 1930 ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡುವಂತೆ ತಿಳಿಸಿದರು. 21ನೇ ಶತಮಾನದಲ್ಲೂ ಕೂಡ ನಾವು ಕಾನೂನು ಅರಿವು ಇನ್ನು ಮಾಡ್ಕೊಳ್ಳೋದ್ರಲ್ಲೇ ಇದೀವಿ ಅಂತ ಹೇಳಿ ಅಂದ್ರೆ ನಾವು ಎಷ್ಟು ಹಿಂದೆ ಉಳಿದಿದ್ದೀವಿ ಅಂತ ನಾವೆಲ್ಲ ಪ್ರಶ್ನಿಸ್ಕೋಬೇಕು. ಯಾಕಂದ್ರೆ ನಿಮಗೆ ಗೊತ್ತಿಲ್ಲ, ಕಚೇರಿ ಒಳಗಡೆ ಜಿಲ್ಲಾ ಕಾನೂನು ಸೇವಾಗಳ ಪ್ರಾಧಿಕಾರದ ಒಂದು ಪ್ರಾಧಿಕಾರದಿಂದ ಮುಂದುವರೆದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಅಂತ ಹೇಳಿ ಅವರೆಲ್ಲರೂ ಕೆಲಸ ಮುಗಿದ ಮೇಲೆ ಮತ್ತೆ 5:30 ಜನಗಳಿಗೆ ಭೇಟಿ ಮಾಡೋಣ, ಕಾನೂನು ಅರಿವು ಕೊಡೋಣ ಅಂತ ಹೇಳಿ ಎಷ್ಟು ನಮಗೆ ಮೀಟಿಂಗ್ಸ್ ಮಾಡ್ತಾ ಇದ್ದಾರೆ. ತಾಲೂಕು ಕಾನೂನು ಸೇವಾ ಸಮಿತಿಯವರು, ಎಲ್ಲ ಇಲಾಖೆಯವರು ಒಗ್ಗಟ್ಟಿಂದ ಒಂದೊಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿ ನಮ್ಮನ್ನು ಕರೆಸಿ ಜನ ಸೇರಿಸಿ ನಾವು ಕಾನೂನು ಅರಿವು ಕೊಡೋಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಪ್ಲೀಸ್ ತಾವ್ ಎಷ್ಟು ತಿಳ್ಕೊಂತೀರೋ ಅಷ್ಟು ಪಕ್ಕದಲ್ಲಿ ಯಾರ್ಯಾರಿಗೆ ಆ ಮಾಹಿತಿನ ಹಂಚ್ಕೊಂಡು ಜಾಗರೂಕತೆಯಿಂದ ನಾವು ಜವಾಬ್ದಾರಿಯಿಂದ ಬಾಳೋದನ್ನ ಕಲಿಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ದಯಮಾಡಿ ಎಲ್ಲರೂ ಯಾರ್ಯಾರು ದ್ವಿಚಕ್ರ ವಾಹನ ಓಡಿಸೋಕೆ ಎಲಿಜಿಬಲ್ ಆಗ್ತಾರೆ, ಯಾವ ಏಜ್ ಇಂದ 18 ವರ್ಷ ದಾಟಿರ್ಬೇಕು, ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಅದರಲ್ಲೂ ISO ಸ್ಟ್ಯಾಂಡರ್ಡ್ ಮಾದರಿಯ ಒಂದು ಹೆಲ್ಮೆಟ್ನೇ ಕಡ್ಡಾಯವಾಗಿ ಧರಿಸ್ಕೋಬೇಕು. ಯಾಕೆ ಹೇಳಿ, ಕೈ ಮುರಿದ್ರೆ ವಾಪಸ್ ಸ್ವಲ್ಪ ಫ್ರಾಕ್ಚರ್ ರಿಪೇರ್ ಮಾಡ್ಬೋದು, ಕಾಲು ಕೈ ಆದ್ರೂ ಓಕೆ, ಬಟ್ ಬ್ರೈನ್ ಇಸ್ ದ ಮೇನ್ ಫಂಕ್ಷನ್. ಅದೇ ನಮಗೆ ಸಿಗ್ನಲ್ ಪಾಸ್ ಮಾಡ್ತಾ ಇರೋದು. ಅದಕ್ಕೇನು ಡ್ಯಾಮೇಜ್ ಆಗಬಾರ್ದಂದ್ರೆ ನೀವು ಅದನ್ನ ಚೆನ್ನಾಗಿ ಪ್ರೊಟೆಕ್ಟ್ ಮಾಡಬೇಕು. ಗಾಡಿಯಲ್ಲಿ ಹೆಲ್ಮೆಟ್ ಇಲ್ದಲೇ ಹೋದಾಗ ತುಂಬಾ ಸಾವು ನೋವು ಆಗಿದಾವೆ. ಹೆಲ್ಮೆಟ್ ಹಾಕೊಂಡಾಗ ಬರೀ ಕಾಲು ಕೈ ಫ್ರಾಕ್ಚರ್ ಆಗಿರೋದು ಉಂಟು. ದಯಮಾಡಿ ಅದನ್ನ ಎಲ್ಲರೂ ಮನವರಿಕೆ ಮಾಡ್ಕೊಂತೀರಾ ಅಂತ ಹೇಳಿ ಭಾವಿಸ್ತಾ. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ.